ಡೊನಾಲ್ಡ್ ಟ್ರಂಪ್ಗೆ ಮತ್ತೆ ಸೆಡ್ಡು ಹೊಡೆದಿದೆ ಇರಾನ್. ಮಾತುಕತೆಗಳು ನಡೆಯಬೇಕಾದ್ರೆ ದಾಳಿಗಳು ನಿಲ್ಲಬೇಕು, ಬಾಂಬ್ ದಾಳಿ ಮತ್ತು ಹತ್ಯೆಗಳು ನಿಲ್ಲಬೇಕು. ಡೊನಾಲ್ಡ್ ಟ್ರಂಪ್ಗೆ ಸೆಡ್ಡು ಹೊಡೆದಿದೆ ಮತ್ತೆ ಇರಾನ್. ಮಾತುಕತೆ ನಡಿಬೇಕು ಅಂದ್ರೆ ದಾಳಿಗಳು ನಿಲ್ಲಬೇಕು, ಬಾಂಬ್ ದಾಳಿ ಹತ್ಯೆಗಳು ನಿಲ್ಲೋವರೆಗೂ ಕೂಡ ಶಾಂತಿಯ ಮಾತುಕತೆ ಅನ್ನೋದು ಮರೀಚಿಕೆಯಾಗತ್ತೆ. ಅದನ್ನ ಗಂಭೀರವಾಗಿ ಪರಿಗಣಿಸಕ್ಕಾಗಲ್ಲ. ಅಮೆರಿಕದ ಷರತ್ತುಗಳೇನಿದೆ ನಮಗೆ ಮಾರಕವಾಗಿವೆ, ಅಮೆರಿಕದ ಕಂಡೀಷನ್ಸ್ ಮಾರಕವಾಗಿವೆ. ನಮಗೆ ಹರ್ಮೂಜ್ ನಿರ್ಬಂಧ ಮತ್ತೆ ಗುಡುಗಿದೆ. ಇರಾನ್ ಶತ್ರುಗಳಿಗೆ ಹರ್ಮೂಜ್ ನಿರ್ಬಂಧಿಸೋದು ನಮ್ಮ ಹಕ್ಕು. ವಿಶ್ವಸಂಸ್ಥೆಯಲ್ಲಿ ವಿದೇಶಾಂಗ ಸಚಿವ ಅಬ್ಬಾಸ್ ಅಗರ್ಜಿ ಹೇಳಿಕೆ ನೀಡಿದ್ದಾರೆ. ಹಾರ್ಮೂಜ್ ಜಲಸಂಧಿ ಅಭದ್ರತೆ ಕಾಡಲು ಅಮೆರಿಕ ಮತ್ತು ಇಸ್ರೇಲ್ನ ಆಕ್ರಮಣಶೀಲತೆಯೇ ಕಾರಣ. ಇವಾಗ ಬಂದು ಓಪನ್ ಮಾಡಿ ಅಂತಿದ್ದಾರೆ. ಜಲಮಾರ್ಗದಲ್ಲಿ ಭದ್ರತೆ ಖಚಿತಪಡಿಸಿಕೊಳ್ಳೋಕೆ ನಿರ್ಬಂಧ ಹಾಕಿದ್ದೇವೆ. ಶತ್ರು ರಾಷ್ಟ್ರಗಳಿಗೆ ಹರ್ಮೂಜ್ ಜಲಮಾರ್ಗ ಮುಚ್ಚುತ್ತೇವೆ. ಮಿತ್ರ ರಾಷ್ಟ್ರಗಳಿಗೆ ತೆರೆಯುವುದು ನಮ್ಮ ಕಾನೂನುಬದ್ಧ ಹಕ್ಕಾಗಿದೆ, ಅದು ನಮ್ಮ ಹಕ್ಕು. ಡೊನಾಲ್ಡ್ ಟ್ರಂಪ್ಗೆ ಮತ್ತೆ ಸೆಡ್ಡು ಹೊಡೆದಿದೆ ಇರಾನ್. ಇರಾನ್ ಹೇಳ್ತಿರೋ ಪ್ರಕಾರ ಮಾತುಕತೆಗಳು ಆಗಬೇಕು ಅಂತ ಅಮೆರಿಕ ಬಯಸ್ತಿದೆ. ಆದ್ರೆ ಮಾತುಕತೆಗಳಾಗಬೇಕು ಅಂದ್ರೆ ಇಲ್ಲಿನ ದಾಳಿಯೂ ನಿಲ್ಲಬೇಕಲ್ವಾ? ಬಾಂಬ್ ದಾಳಿ ನಿಲ್ಲಬೇಕು, ಹತ್ಯೆಗಳು ನಿಲ್ಲಬೇಕು. ಅಲ್ಲಿ ತನ ಮಾತುಕತೆ ಹೇಗೆ ಸಾಧ್ಯವಾಗುತ್ತೆ? ಶಾಂತಿಯ ಮಾತುಕತೆಯನ್ನ ಗಂಭೀರವಾಗಿ ಪರಿಗಣಿಸೋದಿಲ್ಲ ನಾವು. ಯಾಕೆಂದ್ರೆ ನಮ್ಮ ಮೇಲೆ ನಿರಂತರವಾಗಿ ದಾಳಿ ಆಗ್ತಾನೆ ಇದೆ. ಇಲ್ಲಿ ಕ್ಷಿಪಣಿ ದಾಳಿ ಆಗ್ತಿದೆ, ಬಾಂಬ್ ದಾಳಿ ಆಗ್ತಿದೆ, ನಿರಂತರವಾಗಿ ಬಾಂಬ್ ಸುರಿಮಳೆ ಆಗ್ತಿದೆ. ಇವರು ಶಾಂತಿ ಮಂತ್ರ ಜಪಿಸ್ತಾ ಇದ್ದಾರೆ, ಶಾಂತಿಯ ಮಾತುಕತೆಗೆ ಕರೆ ಕೊಡ್ತಿದ್ದಾರೆ. ಅದು ಹೇಗೆ ಸಾಧ್ಯ? ನಾವು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಇದು ಒಂದು ಕಾರಣ. ಇನ್ನು ಅಮೆರಿಕದ ಷರತ್ತುಗಳೇನಿದೆ ಅದು ನಮಗೆ ಸಂಪೂರ್ಣವಾಗಿ ಮಾರಕವಾಗಿದೆ. ಅಮೆರಿಕದ ಷರತ್ತುಗಳು ಮಾರಕವಾಗಿದೆ ಮತ್ತು ಅಮೆರಿಕದ ಎಲ್ಲ ಷರತ್ತುಗಳಿಗೂ ಕೂಡ ನಾವು ಒಪ್ಪಿಕೊಳ್ಳಬೇಕಾದಂತಹ ಅನಿವಾರ್ಯತೆ ನಮಗಿಲ್ಲ. ಹಾಗಾಗಿ ಅಮೆರಿಕದ ಯಾವ ಷರತ್ತುಗಳಿಗೂ ನಾವು ಮಣಿಯೋದಿಲ್ಲ ಅನ್ನುವಂಥ ನಿಲುವನ್ನ ಇರಾನ್ ಪಡೆದುಕೊಂಡಿದೆ. ಮತ್ತೊಂದು ಡೊನಾಲ್ಡ್ ಟ್ರಂಪ್ಗೆ ಸವಾಲಾಗಿ ಪರಿಣಮಿಸಿರೋದು ಇರಾನ್ ಹೇಳಿರುವಂತಹ ಈ ನಿಲುವುಗಳು. ಮತ್ತೆ ಯಾವುದೇ ಕಾರಣಕ್ಕೆ ನಾವು ಹರ್ಮೂಜ್ ಅನ್ನ ಜಲಸಂಧಿಯನ್ನ ಮುಕ್ತ ಮಾಡೋದಿಲ್ಲ. ಅಮೆರಿಕದ ಯಾವ ವಾರ್ನಿಂಗ್ಗಳಿಗೂ ಕೂಡ ನಾವು ಬೆದರಿಕೆಗಳಿಗೆ ಹೆದರೋ ಮಾತೇ ಇಲ್ಲ. ನಮಗೆ ಯಾವ ರಾಷ್ಟ್ರಗಳು ಮಿತ್ರ ರಾಷ್ಟ್ರಗಳೋ ಅಲ್ಲಿಗೆ ಮಾತ್ರ ನಾವು ಹರ್ಮೂಜ್ ಅನ್ನ ಮುಕ್ತ ಮಾಡುತ್ತೇವೆ. ಆದ್ರೆ ಶತ್ರು ರಾಷ್ಟ್ರಗಳಿಗೆ ಹರ್ಮೂಜ್ ಜಲಸಂಧಿಯಲ್ಲಿ ಕಾರ್ಯನ ನಿರ್ವಹಿಸಬೇಕಾ, ಸರ್ವಿಸ್ ಕೊಡಬೇಕಾ ಅನ್ನುವಂಥದ್ದು ಅದು ನಮಗೆ ಬಿಟ್ಟಿದ್ದು. ನಮ್ಮ ದೇಶದ ಹಕ್ಕು. ಆ ನಿರ್ಧಾರವನ್ನ ನಾವೇ ತೆಗೆದುಕೊಳ್ತೇವೆ. ವಿಶ್ವಸಂಸ್ಥೆಯಲ್ಲಿ ವಿದೇಶಾಂಗ ಸಚಿವ ಅಬ್ಬಾಸ್ ಹೇಳಿಕೆಯನ್ನ ನೀಡಿದ್ದಾರೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಹೇಳಿಕೆಯನ್ನ ನೀಡಿರುವಂಥದ್ದು ಅಮೆರಿಕ ಮತ್ತು ಇಸ್ರೇಲ್ನ ಆಕ್ರಮಣಶೀಲತೆಯೇ ಹರ್ಮೂಜ್ನ ನಿರ್ಬಂಧಕ್ಕೆ ಕಾರಣ. ನಾವು ನಿರ್ಬಂಧ ಹೇರಿರೋದು ಅಮೆರಿಕ ಮತ್ತು ಇಸ್ರೇಲ್ ಈ ರೀತಿಯಾಗಿ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಲ್ಲ, ಅದೇ ಕಾರಣಕ್ಕೆ. ಹಾಗಾಗಿ ಶತ್ರು ರಾಷ್ಟ್ರಗಳಿಗೆ ನಿರ್ಬಂಧ ಮುಂದುವರಿಯುತ್ತೆ. ಇನ್ನು ಮಿತ್ರ ರಾಷ್ಟ್ರಗಳಿಗೆ ಹರ್ಮೂಜ್ ಜಲಸಂಧಿಯನ್ನ ತೆರೀಬೇಕಾ ಬೇಡವಾ ಅನ್ನೋದು ನಮಗೆ ಬಿಟ್ಟಿದ್ದು, ನಮ್ಮ ಹಕ್ಕು ಅಂದಿದ್ದಾರೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್. ಬಾಂಬ್ ದಾಳಿ ಮತ್ತು ಹತ್ಯೆಗಳು ನಿಲ್ಲೋವರೆಗೂ ಕೂಡ ಶಾಂತಿ ಮಾತುಕತೆ ಇರೋದಿಲ್ಲ, ಅದನ್ನ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಅಮೆರಿಕ ಶಾಂತಿ ಮಾತುಕತೆಗೆ ಬರೀ ಕರೆಯೋದಷ್ಟೇ ಅಲ್ಲ, ಮೊದಲು ದಾಳಿಯನ್ನು ನಿಲ್ಲಿಸಬೇಕು ಅಂದ್ರು.